ಹಿರಿಯ ಮುಖಂಡರಿಗೂ ಹಾಗೂ ನಮ್ಮ ಮಹಿಳೆಯರಿಗೂ ಅನಿಸುತ್ತಾ ಅಣ್ಣನ ಬಗ್ಗೆ ಎರಡು ಮಾತು ಹೇಳ್ತೀನಿ. ಅಣ್ಣ ಒಂದು ಮುಖಂಡತ್ವ ಹೆಂಗಿದೆ ಅಂದರೆ ಅವರೇ ನಮಗೆ ಧೈರ್ಯ. ಎಲ್ಲಿ ಹೋಗ್ಬೇಕಂದ್ರೂ ಫಸ್ಟು ಕಾಲ್ ಮಾಡ್ತಿದ್ರು ಹೆಣ್ಮಕ್ಳಿಗೆ. ಪ್ರತಿ ಸಲಿನೂ ಮೊನ್ನೆ ಬೈರ್ಕೂರ್ಗೆ ಹೋದಾಗ ಕೂಡ ಅಮ್ಮ ಶಶಿ ಬರಬೇಕಮ್ಮ ಇದ್ದೋಗ್ಬೇಡ ಅಂತ ಬೆಳಿಗ್ಗೆ ಫೋನ್ ಮಾಡಿದರು. ಅವ್ರು ಫೋನ್ ಮಾಡಿ ನಮ್ಗೆ ಅಷ್ಟು ಧೈರ್ಯ ತುಂಬಿಸ್ತಾ ಇದ್ರು. ನಾನು ಎಲ್ಲಿ ಬಂದ್ರೂ 2 ನಿಮಿಷ ನೀನು ಮಾತಾಡಬೇಕಮ್ಮ, ಮಾತಾಡು ಅಂತ ಇದ್ರು. ಅಷ್ಟು ಧೈರ್ಯ ತುಂಬಿಸ್ತಾ ಇದ್ದಿದ್ದಕ್ಕೋಸ್ಕರ ನಾವೆಲ್ಲನೂ ಮುಂದೆ ಬಂದಿಲ್ಲಿ ಇವತ್ತು ನಿಂತಿದ್ದೀವಿ ಅಂದರೆ ಆ ಥರ ಮುಖಂಡರು ಇರೋದ್ರಿಂದನೇ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾವು ಕೂಡ ಮಹಿಳೆಯರು ತುಂಬ ಜನ ಮುಂದೆ ಬರ್ತಾ ಇದ್ದಾರೆ. ಅದೇ ರೀತಿ ನಾನು ಎಲ್ರಿಗೂ ಅಷ್ಟು ದೊಡ್ಡವಳೆಲ್ಲ ಹೇಳೋ ಅಷ್ಟು ಆದ್ರೇನು ಚಿಕ್ಕವಳಾದ್ರೂ ಎಲ್ಲರೂ ಸೇರಿ ಅವ್ರ ಆಸೆಗಳೇನಿದೆ ಆ ಕೆಲಸಗಳು ನಾವು ಮಾಡಬೇಕು. ಅವರಿವತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿ ತಾಲೂಕಲ್ಲೊಂದು ಹೆಸರು ಗಳಿಸಿರೋದ್ರಿಂದ ನಾವು ಅವ್ರನ್ನ ಎಷ್ಟು ಇವತ್ತು ನೆನೆಸ್ಕೊತೀವಿ, ದುಃಖ ಪಡ್ತೀವಿ. ಅದರಲ್ಲಿ ಸ್ವಲ್ಪನಾದರೂ ನಮ್ಮ ಕೈಯಲ್ಲಾದಷ್ಟು ಒಳ್ಳೆ ಕೆಲಸಗಳು ನಾಲ್ಕು ಮಾಡಲೇಬೇಕು. ಇವತ್ತಿದ್ದೀವಿ, ನಾಳೆ ಹೋಗ್ತೀವಿ. ಆದರೆ ಅಣ್ಣ ಇವತ್ತು ನಮ್ಮ ಜೊತೆ ಇಲ್ಲದೇ ಇರ್ಬೋದು. ಅವ್ರು ಆಡಿರೋ ಮಾತು, ನಮ್ಗೆ ಹೇಳ್ಕೊಟ್ಟಿರೋ ಒಂದು 4 ದಾರಿ ಎಲ್ಲ ಇದೆಯಲ್ಲ, ಅದನ್ನು ನೆನೆಸ್ಕೊಂಡು ಪ್ರತಿಯೊಬ್ಬರೂ ನಾವು ಅವ್ರ ಆಸೆಯಂತೆ ನೆರವೇರಿಸ್ತೀವಲ್ಲ ಅವತ್ತೇ ನಾವು ಗೆದ್ದಿದ್ದೀವಿ, ಅಣ್ಣನ ಆಸೆ ತುಂಬಿಸಿದ್ದೀವಿ ಅಂತ ನಾನು 2 ಮಾತು ಹೇಳ್ತೀನಿ. ನಮಸ್ಕಾರ. ಹಾಸನದಾಗಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ಮುಳಬಾಗಿಲು ತಾಲೂಕು ಮಾಜಿ ಶಾಸಕರಾದಂತಹ ಕೊತ್ತೂರು ಮಂಜಣ್ಣವರೇ ಹಾಗೂ ಹಾಲಿ ಕೋಲಾರ ಶಾಸಕರಾದಂತಹ ಮಂಜಣ್ಣನವರಿಗೂ ಆದಿನಾರಾಯಣನವರಿಗೂ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ನಮ್ಮ ನೀಲಕಂಠನವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ನಮಗಂತೂ ತುಂಬ ಬಾಧೆ ಆಗ್ತಾಯಿದೆ. ಏನಂದರೆ ನಮ್ಮ ಕೊತ್ತೂರು ಮಂಜಣ್ಣವರು ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಆ ಥರ ನೋಡ್ಕೊತಾ ಇದ್ದಾರೆ ನಮ್ಮನ್ನು. ಯಾವತ್ತೇ ಆಗಲಿ ತ್ರಿವೇಣಮ್ಮ, ನಾಗೇಶ್ವರಮ್ಮ ಫೋನ್ ಮಾಡಿದ ತಕ್ಷಣ ಹಂಗೆ ಮಾತಾಡೋರು ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಿ ತುಂಬ ಟ್ರೆಸ್ ತಗೊಂಡು ತುಂಬ ಕಷ್ಟಪಟ್ಟು ಅವರು ಹಗಲು ರಾತ್ರಿ ದುಡಿತಾಯಿದ್ರು. ನಾವು ಈ ಸಲ ಆದಿನಾರಾಯಣನ ಗೆಲ್ಲಿಸ್ಕೋಬೇಕು ಅಂತೇಳ್ಬಿಟ್ಟು ನಮ್ಗೆ ಯಾವಾಗಲೂ ಹೇಳೋರು. ಇವಾಗ ನೀಲಕಂಠನವರು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. ಆದರೆ ಯಾರು ನಾವೆಷ್ಟೇ ಹೊಗಳಿದ್ರು, ಎಷ್ಟೇ ಇದು ಮಾಡಿದ್ರು, ಅವರು ಗಂಡ ಹೆಂಡ್ತಿ ಅಂದರೆ ಪಾಪ ಗಂಡನ ಬಿಟ್ಟು ಹೆಂಡ್ತಿನ ಬಿಟ್ಟು ಗಂಡ ಇರೋದು ತುಂಬ ಕಷ್ಟ ಆಗುತ್ತೆ. ಕಷ್ಟ ಕಾಲದಲ್ಲಾಗಲಿ ವಯಸ್ಸಾದಾಗಲಿ ಅವರಿಬ್ಬರಿಗೂ ಒಬ್ಬರಿಗೊಬ್ಬರಿಗೂ ನೆರವಾಗಬೇಕಾಗಿತ್ತು. ಆದರೆ ದೇವರು ವಿಧಿವಶಾತಿ ಅವ್ರನ್ನ ಬಿಟ್ಟು ಹೋಗಲಿದ್ದಾರೆ. ಇವಾಗ ಏನಂದರೆ ಆ ಅಕ್ಕನಿಗೆ ತುಂಬ ಕಷ್ಟ ಇರುತ್ತೆ. ಅವ್ರ ಕಷ್ಟದಿಂದ ಸ್ವಲ್ಪ ವಿಮುಕ್ತರಾಗಬೇಕಂತೇಳಿ ನಾನು ಆಶಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಇವತ್ತಿನ ಶ್ರದ್ಧಾಂಜಲಿ ಸಭೆಗೆ ಬಂದು ನಮ್ಮ ಅಣ್ಣನಿಗೆ ನಮನಗಳನ್ನು ಸಲ್ಲಿಸಿದಂಥ ಎಲ್ಲ ನಾಯಕರಿಗೂ, ಮುಖಂಡರುಗಳಿಗೂ, ಕಾರ್ಯಕರ್ತರಿಗೂ, ನಮ್ಮ ಹಿತೈಷಿಗಳಿಗೂ, ಬಂಧುಗಳಿಗೂ ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ನಿಮ್ಮ ಒಂದು ಬೆಂಬಲ, ನಿಮ್ಮ ಒಂದು ಶಕ್ತಿಯಿಂದ ನಮ್ಮಣ್ಣ ಇಷ್ಟೊಂದು ಕೀರ್ತಿ ಗಳಿಸಲು ಸಾಧ್ಯವಾಯಿತು. ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ತಮ್ಮೆಲ್ಲರಿಗೂ, ನಮ್ಮ ಎಲ್ಲ ನಾಯಕರುಗಳಿಗೂ, ಕಾರ್ಯಕರ್ತರುಗಳಿಗೂ, ಹಿತೈಷಿಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮ್ಮ ಅಣ್ಣನ ಬಗ್ಗೆ ಹೇಳಬೇಕು ಅಂದರೆ ಅವರಲ್ಲಿದ್ದ ತಾಳ್ಮೆ, ನೇರ ನುಡಿ, ಪ್ರಾಮಾಣಿಕತೆ ಅನ್ನೋದು ಬೇರೆ ಎಲ್ಲೂ ನಮಗೆ ಆದರ್ಶ ಸಿಗಲ್ಲ. ನಮಗೇನಾದರೂ ಸಿಗೋದಾದರೆ ಕೊತ್ತೂರು ಮಂಜಣ್ಣನಲ್ಲಿ ಆ ಅಪ್ರತಿಮ ಪ್ರಾಮಾಣಿಕತೆ ಇದೆ. ಅವರು ಅದಕ್ಕಾಗಿ ಅವರನ್ನು ಅಷ್ಟೊಂದು ಇಷ್ಟಪಡ್ತಾ ಇದ್ದಿದ್ದು. ಯಾವತ್ತೂ ಅವರು ಅಧಿಕಾರದಿಂದ ಹೋಗಲಿಲ್ಲ. ನಮ್ಮ ಕೊತ್ತೂರು ಮಂಜಣ್ಣನ ಥರ ಅಂಬರೀಷ್ ಅವ್ರನ್ನ MLA ಮಾಡಿದರು, ನಾಗೇಶ್ ಅವ್ರನ್ನ ಮಾಡಿದರು. ಆದರೆ ಅವರು ಅಧಿಕಾರದ ಹಿಂದೆ ಹೋಗಲಿಲ್ಲ. ಅವರು ಇದ್ದಿದ್ದು ಅವರ ಆಶಯಗಳಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ರೆ, ಒಂದು ಅಧಿಕಾರದ ಹಿಂದೆ ಹೋಗಲಿಲ್ಲ. ಅವರಲ್ಲಿ ನೀವೆಲ್ಲರೂ ಗಮನಿಸದೇ ಇರೋದು, ನಮ್ಮ ಕುಟುಂಬಸ್ಥರಾಗಿ ನಾನು ಹೇಳೋದೊಂದು ಅಂದರೆ ಅವರಲ್ಲಿ ಒಂದು ಕ್ಷಮಾಗುಣ ಇತ್ತು. ಅದರಲ್ಲಿ ಯಾರು ಸಾಟಿ ಇಲ್ವೇನೋ ಅವ್ರಿಗೆ ಅನಿಸುತ್ತೆ. ಯಾರು ಎಷ್ಟೇ ಮಾತಾಡಿರಲಿ, ಏನೇ ಇದು ಮಾಡಿರಲಿ, ಆ ಕ್ಷಮಾಗುಣ ಅನ್ನೋದು ಅವರಲ್ಲಿತ್ತು. ಆ ಕ್ಷಮಾಗುಣದ ಪ್ರಕಾರ ಯಾರನ್ನೂ ಅವ್ರು ದ್ವೇಷಿಸಲಿಲ್ಲ. ಎಲ್ಲರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ರು, ನೇರವಾಗಿ ಮಾತಾಡ್ತಾ ಇದ್ರು. ಆದರೆ ದ್ವೇಷ ಸಾಧಿಸಲಿಲ್ಲ. ಎಲ್ಲೂ ದ್ವೇಷ ಅನ್ನೋ ಪದ ಅವರ ಡಿಕ್ಷನರಿಯಲ್ಲೇ ಇರಲಿಲ್ಲ.
ಇವೆಲ್ಲ ತಿಳ್ಕೊಂಡಾಗ ನಮಗೆ ನಾವೆಲ್ಲ ಅವರು ತಮ್ಮಂದರಾಗಿ ಅವ್ರ ನೆರಳು ಥರ ನಾವು ಕೂಡ ಬದುಕಕ್ಕೆ ಆಗುತ್ತಾ ಅನ್ನೋದು ಒಂದೊಂದು ಭಯ ಆಗುತ್ತೆ. ನಮ್ಮ ಕುಟುಂಬದಲ್ಲಿ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಅಣ್ಣನ ಒಂದು ಅಪ್ರೂವಲ್ ತಗೊಳ್ತಾ ಇದ್ವಿ. ನಾವೇನು ಮಾಡಿದ್ರು ಕೂಡ ಅವರು ಎಸ್ ಅಂತ ಇದ್ರು, ಅಥವಾ ಇದನ್ನು ಮಾಡಿ ಇದು ಬೇಡ ಅಂತ ಇದ್ರು. ಇವತ್ತಿನ ದಿವಸ ನಮಗೆ ಆ ಒಂದು ಅಪ್ರೂವಲ್ ತಗೊಳ್ಳುವಂತಹ ಜಾಗನೇ ನಮಗೆ ಕೊರತೆ ಆಗಿದೆ. ಅದನ್ನು ನಮ್ಮ ನಾಯಕರುಗಳ ಮುಖಾಂತರ, ನಿಮ್ಮಗಳ ಮುಖಾಂತರ ನಾವು ನಾವು ಪಡೆಯುತ್ತೀವಿ ಅನ್ನೋ ಒಂದು ಆಶಾಭಾವನೆ ನನಗಿದೆ. ಮತ್ತು ನಮ್ಮ ಮನೆಯಲ್ಲಿ ಹುಡುಗರೆಲ್ಲ ಮಕ್ಕಳೆಲ್ಲ ಹೇಳೋರು, ರಾಜಕೀಯ ಸಾಕಪ್ಪ, ನಾನೇನು ಬಿಟ್ಬಿಡಪ್ಪ ಅಂತ. ಅವಾಗ ಒಂದೇ ಒಂದು ಮಾತು ಮನೆಯಲ್ಲಿ ಹೇಳ್ತಾ ಇದ್ರು ಯಾವಾಗಲೂ, ನನ್ನ ನಂಬಿ ಆರ್ ನಾರಾಯಣ್ ಬಂದ, ನನ್ನ ಅಧ್ಯಕ್ಷತೆಯಲ್ಲಿದ್ದಾಗ ಸೋತೋದ, ಆತನ MLA ಮಾಡಬೇಕು, ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭವನ ಕಟ್ಟಬೇಕು, ನಾನು ಹೆಗ್ಗುರುತು ಅಂತ ಅಲ್ಲಿ ಬಿಟ್ಟು ಆಮೇಲೆ ರಾಜಕೀಯ ನಿವೃತ್ತಿ ಹೊಂದುತ್ತೇನೆ, ಮನೆಯಲ್ಲಿ ಆಮೇಲೆ ಮನೆ ಕೆಲಸಗಳೆಲ್ಲ ನೋಡ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ರಾಜಕೀಯ ನಿವೃತ್ತಿ ಪಡೆಯೋದಕ್ಕೆ ಮೊದಲು ಅವ್ರ ಜೀವನದಲ್ಲೇ ನಿವೃತ್ತಿ ಹೊಂದಿ ನಮ್ಮನ್ನು ಶಕ್ತಿಹೀನರಾಗಿ ಮಾಡಿದ್ದಾರೆ. ಆ ಶಕ್ತಿ ನಮ್ಮ ನಾಯಕರುಗಳು ನೀವೆಲ್ಲ ಸೇರಿ ನಮ್ಗೆ ಕೊಟ್ಟಿದ್ದೀರಾ. ನಮ್ಮ ನೋವನ್ನು ನಿಮ್ಮ ನೋವು ಅಂತ ನೀವೆಲ್ಲ ಭಾವಿಸಿ ಅವರನ್ನು ಅವರ ಪಲ್ಲಕ್ಕಿ ಒತ್ತಿದ್ದೀರಾ. ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಶಿಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಅದೇ ರೀತಿ ನಮ್ಮ ತಾಲೂಕಿನ ಮತ್ತು ಈ ಜಿಲ್ಲೆಯ ಮಾಧ್ಯಮ ಮಿತ್ರರು ಅವ್ರನ್ನ ಪ್ರತಿಯೊಂದು ಸಾರಿನ ಅವರನ್ನು ಈ ಎತ್ತರಕ್ಕೆ ಬೆಳೆಸೋದ್ರಲ್ಲಿ ಅವ್ರದ್ದು ಪ್ರಮುಖ ಪಾತ್ರ ಇದೆ. ಅವ್ರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ನಮಸ್ಕಾರ.